ನಿಮ್ಮ ಹೆಸರೇನು ಹೇಳಿ? ಸುನಿಲ್ ಕುಮಾರ್ ಅಂತ. ಎಷ್ಟು ಏಜು? 39. 39ನಾ? ನಿಮಗೆ ಆ್ಯಂಕುಲೋಸಿಂಗ್ ಸ್ಪಾಂಡಿಲೈಟಿಸು ಮತ್ತು ಶುಗರ್ ಇತ್ತು ಅಂತ ಬಂದು ಮಿರಕಲ್ ಡ್ರಿಂಕ್ಸ್ ತೊಗೊಂಡೋದ್ರಿ. ಇದ್ರ ಬಗ್ಗೆ ಹೇಳಿ, ಯಾಕೆ ಗೊತ್ತಾಯ್ತು ಮಿರಕಲ್ ಡ್ರಿಂಕ್ಸ್ ನಿಮಗೆ? ನಮ್ಮ ಚಿಕ್ಕಪ್ಪ ಅವ್ರು ಇಂಟ್ರೊಡ್ಯೂಸ್ ಮಾಡಿಕೊಟ್ರಿದ್ದು. ಓಕೆ ಓಕೆ ಓಕೆ. ಸೊ ಹೆಂಗೆ ಅನಿಸ್ತದೆ ತೊಗೊಂಡ್ಮೇಲೆ? ಹೆಂಗೆ, ಎಷ್ಟು ದಿನ ಆಯ್ತು ತೊಗೊಂಡು? ಒಂದು ತಿಂಗಳಿಂದ ತಗೋತಿದ್ದೀನಿ. ಸೊ ಏನೇನು ಡಿಫ್ರೆನ್ಸ್ ಆಯ್ತು ಹೇಳಿ? ಆ್ಯಂಕುಲೋಸಿಂಗ್ ಸ್ಪಾಂಡಿಗೆ ಏನೇನು ತೊಗೊಳ್ತಿದ್ರಿ? ಮೆಡಿಸಿನ್ ಎಲ್ಲ ಹೆಂಗೆ ಬಿಟ್ರಿ? ಎಲ್ಲ ಹೇಳಿ ಏನಂತ. ನಾನು ಈ ಡ್ರಿಂಕ್ಸ್ ತಗೊಂಡಿದ್ದ ದಿವಸನೇ ಮೆಡಿಸಿನ್ ಬಿಟ್ಬಿಟ್ಟೆ ಸರ್. ಮೈ ಗಾಡ್. ಹಾಂ, ಅವತ್ತು ಮೆಡಿಸಿನ್ ಇವತ್ತು ತಗೊಂಡಿಲ್ಲ ನಾನು. ಏನೇನು ಮೆಡಿಸಿನ್ ತೊಗೊಳ್ತಿದ್ರಿ ಮೊದಲು? ಸಾಸ್ DS, ಇಟೋಶೈನ್ 120, ಇನ್ನೊಂದು ಮಾತ್ರೆ ಹೆಸರು ಜ್ಞಾಪಕ, ಫೋಲ್ವೈಟ್ 3 ಮಾತ್ರೆ ತಗೋತಾ ಇದ್ದೆ. 3 ಮಾತ್ರೆನೂ ತಗೋತಾ ಇದ್ದೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೊ ಮತ್ತೆ ಹೆಂಗೆ ಡಿಫ್ರೆನ್ಸ್? ಕಣ್ಣಲ್ಲಿ ಚಿಕ್ಕಿ ಕಾಣೋದು. ಮುಂಚೆ ಮಾತ್ರೆ 2 ದಿವಸ ತಗೊಂಡು ಕಣ್ಣಲ್ಲಿ ಚಿಕ್ಕಿ ಕಾಣೋದು, ಸಣ್ಣ ಸಣ್ಣ ಡಾಟ್ಸ್ ಥರ ಎಲ್ಲ ಒಂದು ಇದು ಕಾಣೋದು, ಅದು ಇವಾಗ ಕಾಣೋದು. ಗುಡ್. ಮತ್ತಿನ್ನೇನು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಿದೆ? ಏನು ಸ್ವಲ್ಪ ಬಗ್ಗಕ್ಕಾಗ್ತಿರಲಿಲ್ಲ, ಅದಕ್ಕೆ ಬೆಂಡ್ ಆಗ್ತಿರಲಿಲ್ಲ, ಇದಾಗ್ತಿರಲಿಲ್ಲ. ಮೈ ಗಾಡ್. ಶುಗರ್ದು ಹೆಂಗೆ ಡಿಫ್ರೆನ್ಸ್ ಗೊತ್ತಿದೆ ಅದರಿಂದನೇ? ಶುಗರ್ ಡೈಲಿ ಚೆಕ್ ಮಾಡ್ತೀನಲ್ಲ ಸರ್. ಫಸ್ಟ್ ಶುಗರ್ ಎಷ್ಟಿತ್ತು ತಗೊಂಡ್ಮೇಲೆ? ಶುಗರ್ 400 ದಾಟಿತ್ತು ಸರ್. ಈಗ 180 ದಾಟಿಲ್ಲ ಇವತ್ತು. ಫಾಸ್ಟಿಂಗ್ ಊಟ ಆದಮೇಲೆ 180 ಮೇಲೆ ದಾಟಿಲ್ಲ. ಗುಡ್, ವೆರಿ ಗುಡ್. ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಏನು ಗೊತ್ತಾ, ಯಾಕೆ ನಾನು ಇದನ್ನು ಟೆಸ್ಟಿಮೋನಿಯಲ್ ತೊಗೊಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ವರ್ಲ್ಡಲ್ಲಿ ಆ್ಯಂಕುಲೋಸಿಂಗ್ ಸ್ಪಾಂಡಿಲೈಟಿಸ್ನ ಸಫರ್ ಪಡ್ತಾ ಇರ್ತಾರೆ. ಅದು ಆಟೋ ಇಮ್ಯೂನ್ ಡಿಸೀಸು, ಅದಕ್ಕೆ ಇನ್ನೇನು ಇಲ್ಲ ಅಂತ, ಸ್ಟೆರಾಯ್ಡ್ಸ್ ತೊಗೊಳ್ಬೇಕು ಹಾಗೆ ಹೀಗೆ ಅಂತ. ಸೊ ಬಟ್ ನನಗೆ ಭಾರಿ ಖುಷಿ ಆಯಿತು. ಲಾಸ್ಟ್ ಟೈಮ್ ಐ ಥಿಂಕ್ ನಮ್ಮ IGP ಅವರು ಮಿಸ್ಟರ್ ಶರತ್ ಚಂದ್ರ ಅವ್ರ ಹತ್ರ ನಿಮ್ಮ ಹತ್ರ ಮಾತಾಡಿದ್ದೆ ಸರ್. ಅವ್ರಿಗೂ ಪ್ರಾಬ್ಲಮ್ ತುಂಬ ಚೆನ್ನಾಗಿ ಅವ್ರ ವಿಷಯ ಹೇಳಿದ್ರಿ. ಕರೆಕ್ಟ್. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು.